ಗಾಟ್ ಇಟ್. ಪ್ರೇಮ ಅಂತ ಮೈಕ್ರೋ ಫೈನಾನ್ಸ್ಗೆ ಬಲಿಯಾದರು. ಅವರ ಮಗಳು ಮಾಣಿಕ್ಯ ಅವರು ಮಂಡ್ಯದಿಂದ ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ಆನಂದರಾವ್ ಸರ್ ಕೇಳಿಸ್ಕೊಳ್ಳಿ. ಆನಂದರಾವ್ ಸರ್ ಜೊತೆಗೆ ನಾನು ಮಾತಾಡಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಅವ್ರದ್ದೇ ಒಂದು ಮೈಕ್ರೋ ಫೈನಾನ್ಸ್ ಇದೆ. ನೀವು ಅರ್ಥ ಮಾಡ್ಕೊಂಡಿರೋದೇ ಬೇರೆ, ಅಲ್ಲಿ ಇರೋದೇ ಬೇರೆ ಅಂತ ಅವ್ರು ಹೇಳ್ತಾರೆ. ಅವರ ಕೇಸ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳಿ. ಮಾಣಿಕ್ಯ ಅವರೇ ನಮಸ್ಕಾರ. ಉಜ್ಜೀವನ್ ಫೈನಾನ್ಸ್ನಿಂದ ತಮ್ಮ ತಾಯಿಯವರು ಸಾಲ ತಗೊಂಡಿದ್ರು ಅಂತ. ಮೈಕ್ರೋ ಫೈನಾನ್ಸ್ ಸಾಲವಾ? ಎಷ್ಟು ಸಾಲ ತಗೊಂಡಿದ್ರು? EMI ಎಷ್ಟು ಕಟ್ತಾ ಇದ್ರು? ಎಷ್ಟು ತಿಂಗಳಿಂದ ಕಟ್ಟೋದು ಬಾಕಿ ಇತ್ತು? ನಿಮಗೆ ಆ ಸಾಲ ವಸೂಲಾತಿಗಾಗಿ ನಿಮ್ಮ ತಾಯಿಯವರಿಗಾದ ಪೀಡನೆ ಏನೇನು ಒಂದೇ ಸಲ ಹೇಳ್ಬಿಡಿ ಸರ್. ನಮ್ಮ ತಾಯಿಯವರು ಸಾಲ ತಗೊಂಡಿದ್ದು 6 ಲಕ್ಷ ಸರ್. ಸೊ ತಿಂಗಳಿಗೆ 10,715 ರೂಪಾಯಿ. ಟೋಟಲ್ ಆಗಿ 120 ಕಂತು ಅಂದ್ರೆ 10 ವರ್ಷಕ್ಕೆ ಹಾಕಿದ್ರು ಸರ್. 2018ರಲ್ಲಿ ಸಾಲ ತಗೊಂಡಿರೋದು. 2028ವರೆಗೂ ನಮ್ಗೆ ಕಟ್ಬೇಕು ಅಂತ ಹೇಳಿದ್ರು ಸರ್. ಇವಾಗ ನಂದು ತಮ್ಮನ ಹೆಸರಲ್ಲಿ ಸಾಲ ತಗೊಂಡಿರೋದು ಕೆ ರಂಜಿತ್ ಅಂತ ಹೇಳಿ. ಸೊ ಅವ್ರದ್ದು ಸ್ವಲ್ಪ ಕಾಲ್ ಗ್ಯಾಂಗ್ರೀನ್ ತರ ಆಗ್ಬಿಡ್ತು ಸರ್. ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಪೇಂಟ್ ಕೆಲಸ ಮಾಡೋದು, ಕೆಲಸ ಸ್ಟಾಪ್ ಆಗಿದೆ. ಸೊ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಕಂತು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮನೆ ಸೀಸ್ ಮಾಡಿದ್ದಾರೆ ಸರ್. ಅಲ್ಲ, ಈಗ ಕನ್ಫ್ಯೂಷನ್ ಇರೋದಿದು. ನಾನು ಇಲ್ಲಿ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಯಾಗಿ ಆನಂದರಾವ್ ಅವರಿದ್ದಾರೆ. ಅವ್ರು ಹೇಳೋದು ಎಲ್ಲ ಸಾಲಗಳನ್ನು ನೀವು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದ್ದೀರಿ, ಅಲ್ಲ ಅಂತಿದ್ದಾರೆ. ನೀವು 10 ಲಕ್ಷ ಸಾಲ, 10 ಲಕ್ಷ ಮೈಕ್ರೋ ಫೈನಾನ್ಸ್ ಸಾಲವಾಗಿರುವುದಕ್ಕೆ ಸಾಧ್ಯವಾ? 20 ವರ್ಷದ ಅವಧಿ ಅಂದ್ರೆ 10 ವರ್ಷದ ಅವಧಿ ಅಂದ್ರೆ ತಾವು ಮಾಣಿಕ್ಯ ಅವರು 10 ವರ್ಷ ಸರ್. 10 ವರ್ಷದ ಅವಧಿಗೆ ಮೈಕ್ರೋ ಫೈನಾನ್ಸ್ ಸಾಲ ಆಗಿರೋದಕ್ಕೆ ಸಾಧ್ಯನಾ? ಹೋಮ್ ಲೋನ್ ಏನಾದ್ರು ತಗೊಂಡಿದ್ರಾ? ಹೋಮ್ ಲೋನ್ ಅದು ಹೋಮ್ ಲೋನ್ ಸರ್. ಹೋಮ್ ಲೋನ್, ನಾಟ್ ಅ ಮೈಕ್ರೋ ಫೈನಾನ್ಸ್. ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಯಾಗಿ ಇಲ್ಲಿ ಬಂದಿರುವಂಥವ್ರದ್ದು ಅವರ ಅಳಲು ಅದೇ. ಮೈಕ್ರೋ ಫೈನಾನ್ಸ್ ಒಂದು ಲೀಗಲ್ ಆಗಿ ನಡೀತಾ ಇರುವಂಥ ವ್ಯವಹಾರ ಇದು. ನೀವು ಯಾವ ಸಾಲಕ್ಕೆ ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು, ಯಾವ ಸಾಲಕ್ಕೆ ಯಾರು ಮನೆ ಬಾಗಿಲು ಹಾಕ್ಕೊಂಡು ಹೋದ್ರು, ನೀವು ಮೈಕ್ರೋ ಫೈನಾನ್ಸ್ ಅಂತಿದ್ದೀರಿ ಅಂತ. ಹೋಮ್ ಲೋನ್ ಉಜ್ಜೀವನ್ ಫೈನಾನ್ಸಿಂದ ತಗೊಂಡಿದ್ರಿ. ಅಲ್ಲಿ ಹೋಮ್ ಲೋನ್ನ ಅವಕಾಶ ಕೂಡ ಆ ಫೈನಾನ್ಸ್ಗಿದೆ ಅಲ್ವಾ? ಎಸ್ ಸರ್. ಮನೆ ಕಟ್ಸಕ್ಕೆ ಅಂತ ತಗೊಂಡಿದ್ರ ಮಾಣಿಕ್ಯ ಅವರೇ? ಇಲ್ಲ ಸರ್, ಮನೆ ಕಟ್ಟಾಗಿತ್ತು. ಆ ಮನೆ ಕಟ್ಟಿ ಸಾಲ ತೀರ್ಸಕ್ಕೆ ಅಂತ ತಗೊಂಡಿದ್ದು ಸರ್. ಓಕೆ, 10 ಲಕ್ಷ ತಗೊಂಡಿದ್ರಿ ಸರ್? ಇಲ್ಲ ಸರ್, 6 ಲಕ್ಷ ತಗೊಂಡಿರೋದು. 6 ಲಕ್ಷ. EMI ಎಷ್ಟಿತ್ತು ಅಂದ್ರಿ? 6 ಲಕ್ಷ ಲೋನ್ ತಗೊಂಡಿರೋದು. 10,715 ರೂಪಾಯಿ ಕಂತು ಸರ್. ಪ್ರತಿ ತಿಂಗಳು 10,715 ರೂಪಾಯಿ ಕಂತು ಕಟ್ಟಬೇಕು ಸರ್. ಎಷ್ಟು ತಿಂಗಳಿಂದ ಕಂತು ಬಾಕಿ ಉಳ್ಕೊಂಡಿತ್ತು ಸರ್? 3 ತಿಂಗಳು ಸರ್. 3 ತಿಂಗಳು. ಎಸ್ ಸರ್, ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಕಂತು ಬ್ಯಾಲೆನ್ಸ್ ಇತ್ತು ಸರ್. ಸೊ ನಿಮ್ಮನ್ನು ಹೊರಗೆ ಹಾಕಿ ಬಾಗಿಲು ಹಾಕಿದ್ರ ಮನೆದು? ಹೌದು ಸರ್, ನಾನು ಹೊರಗಡೆ ಕೆಲಸದಲ್ಲಿದ್ದೆ. ನನ್ನ ತಂಗಿ ಬಾಣಂತಿ ಸರ್. ಚಿಕ್ಕ ಮಗು ಇದೆ. ಮತ್ತೆ ನನ್ನ ತಂದೆ ಪೇಷಂಟು, ಅವ್ರಿಗೆ ಅಸ್ತಮಾ ಪ್ರಾಬ್ಲಮ್ ಇತ್ತು, ದಮ್ಮುಶೂಲು ಪೇಷಂಟ್ ಮಲಗಿದ್ರು. ಎಲ್ಲರನ್ನೂ ಎಳ್ದು ಆಚೆ ಹಾಕ್ಬಿಟ್ಟು ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಸರ್. ಸೊ ಹಾಗಾಗಿ ನಮ್ಮ ತಾಯಿಯವರು ಇದಕ್ಕೆ ಅವತ್ತಿಂದ ನಾವು ಪರಿಹಾರಗಳಿಗೆ ತುಂಬಾ ಮಾಡಿದ್ವಿ ಸರ್. ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಅಂತ ಇವತ್ತು ನಮ್ಮ ತಾಯಿ ಸೂಸೈಡ್ ಅಟೆಂಪ್ಟ್ ಮಾಡಿ ನನ್ನ ತಾಯಿ ತೀರ್ಕೊಂಡ್ರು ಸರ್. ಇವತ್ತು ನನ್ನ ತಾಯಿ ಇಲ್ಲ, ಸಾಲ ಇವತ್ತೆಲ್ಲ ನಾಳೆ ತೀರ್ತಾ ಇತ್ತು ಸರ್. ಆದ್ರೆ ಇವತ್ತು ನನ್ನ ತಾಯಿ ತಂದ್ಕೊಡಕ್ಕಾಗುತ್ತಾ ಸರ್? ಇವರು ಅನ್ಯಾಯವಾಗಿ ನನ್ನ ತಾಯಿನ ಜೀವ ಕಳ್ಕೊಳಂಗ್ ಮಾಡಿದ್ರು. ಈ ಮನೆ ಮೇಲಿನ 6 ಲಕ್ಷದ ಸಾಲದ ಹೊರತಾಗಿ ಬೇರೆ ಯಾವ್ದಾದ್ರು ಸಾಲ ಇತ್ತಾ ತಮಗೆ ಸರ್? 6 ಲಕ್ಷ ಸಾಲ ಮನೆ ಮೇಲೆ ತಗೊಂಡಿದ್ರಲ್ಲ, ಇದು ಹೊರತಾಗಿ ಬೇರೆ ಯಾವ್ದಾದ್ರು ಸಾಲ ಇತ್ತಾ? ಇಲ್ಲ ಸರ್, 6 ಲಕ್ಷ ಮನೆ ಸಾಲನೇ ಇದ್ದಿದ್ದು ಸರ್. ಎಸ್. ಸೊ ಟೋಟಲ್ ಆಗಿ 120 ಕಂತು ಅಂದ್ರೆ ಹೆಚ್ಚು ಕಡಿಮೆ 12,85,000 ಚಿಲ್ಲರೆ ಬಡ್ಡಿ ಟೋಟಲ್ ಅಮೌಂಟ್ ಕಟ್ಟಬೇಕಾಗುತ್ತೆ ಸರ್ ನಾವು 10 ವರ್ಷಕ್ಕೆ. ಸೊ 6 ಲಕ್ಷಕ್ಕೆ ಸಾಲ. ತಾವು ಹೇಳೋದು ಕರೆಕ್ಟು. ಸಾಲ ಹೆಂಗೋ ತೀರಿಸ್ತಿದ್ವಿ, ಹೆಂಗೋ ದುಡ್ಡು ಅರೇಂಜ್ ಮಾಡ್ತಿದ್ವಿ, ಹೋಗಿರುವ ತಾಯಿನ ಎಲ್ಲಿಂದ ವಾಪಸ್ ಕರ್ಕೊಂಡು ಬರಲಿ ಅಂತ ಅವರ ದುಃಖ. ಮಾಣಿಕ್ಯ ಅವರ ಧೈರ್ಯ ತಂದ್ಕೋಬೇಕಷ್ಟೇ, ಇನ್ನೇನೂ ಮಾಡೋದಕ್ಕಾಗೋದಿಲ್ಲ. ಹೋದ ಪ್ರಾಣ ವಾಪಸ್ ಬರೋದಿಲ್ಲ. 10,715 ರೂಪಾಯಿ ಪ್ರತಿ ತಿಂಗಳ EMI. ಏನ್ ಮಾಡಕ್ ಆಗಲ್ಲ ಅಂತಲ್ಲ ಸರ್. ಇವತ್ತು ನಮ್ಮ ತಾಯಿ ನಮ್ಮ ಮನೆಗೆ ಭೇಟಿ ಆಗಿದ್ದಿದೆ ನಮ್ಮ ತಾಯಿ ಸರ್. ಇವತ್ತು ನಮ್ಮ ತಾಯಿನ ಕಳ್ಕೊಂಡ್ವಿ, ನಮ್ಗೆ ಯಾರು ದಿಕ್ಕಿಲ್ಲ ಸರ್. ನಮ್ಮ ತಂದೆ ಪೇಷಂಟು, ತಮ್ಮ ದುಡಿಯಕ್ ಹೋಗಲ್ಲ. ನಾನು ಕೂಡ ಹಸ್ಬೆಂಡ್ ಇಂದ ದೂರ ಆಗಿ ಇವತ್ತು ನನ್ನ ತಾಯಿ ಜೊತೆ ಬದುಕ್ತಾ ಇದ್ದೆ. ನಮ್ಮೆಲ್ಲರನ್ನೂ ಕಾಪಾಡ್ತಿದ್ದು ನಮ್ಮ ತಾಯಿ ಸರ್. ಇವತ್ತು ನಮ್ಮ ತಾಯಿ ನಮ್ ಜೊತೆ ಇಲ್ಲ ಸರ್. ಈ ಮೈಕ್ರೋ ಫೈನಾನ್ಸ್ ಗಳಿಂದ, ಈ ಹಾಳಾದ ಮನೆ ಲೋನಿಂದ ಉಜ್ಜೀವನ್ ಬ್ಯಾಂಕ್ ಅವರು ಅವತ್ತು ಒಂದಿನ ಅವಕಾಶ ಕೊಟ್ಟಿದ್ರೆ ನಮ್ಮ ತಾಯಿ ಉಳಿತಾ ಇದ್ರು ಸರ್. ನಾವು ಅರ್ಧ ಗಂಟೆ ಎಲ್ಲ ಕೇಳ್ಕೊಂಡ್ವಿ, ಕಂತನ್ ದುಡ್ಡು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ. ಅವ್ರು ಒಪ್ಪಿಲ್ಲ. ಪೂರ್ತಿ 6 ಲಕ್ಷ ಕ್ಲಿಯರ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಮನೆಯಿಂದ ಆಚೆ ನಡೀರಿ ಅಂತ. ಸರ್ ಮಾಡಿರೋ ಊಟ ಎಲ್ಲ ಹಾಳಾಗಿ ಬಿದ್ದಿದೆ ಸರ್. ಎಲ್ಲ ಹುಳ ಬಿದ್ದೋಗಿದೆ. ಮನೆ ಒಳಗಡೆ ಕಾಲಿಕಕ್ ಆಗ್ತಾ ಇಲ್ಲ, ವಾಸನೆ ತಡಿಯಕ್ ಆಗ್ತಾ ಇಲ್ಲ ಸರ್. ಅಷ್ಟು ಮಟ್ಟಿಗೆ ಮನೆ ಹಾಳಾಗೋಗಿದೆ ಸರ್. ಎಲ್ರು ಹೇಳ್ದ ಆಚೆ ಹಾಕಿ. ನನ್ನ ತಂಗಿ ಊಟ ಮಾಡ್ತಾ ಇದ್ಲು ಸರ್, ಅವಳನ್ನು ಹೇಳ್ದ ಆಚೆ ಹಾಕಿ ಮನೆಗೆ ಬೀಗ ಹಾಕಕ್ ಹೋಗಿದ್ದಾರೆ. ನನ್ನ ತಂಗಿ ಹಂಗೂನು ಸೂಸೈಡ್ ಅಟೆಂಪ್ಟ್ ಮಾಡಕ್ ಹೋಗಿದಂತೆ. ಹಂಗೂ ಅವಳಿಗೂ ಬಿಟ್ಟಿಲ್ಲ. ಬಾಗ್ಲೆಲ್ಲ ಕೊರ್ದು ತಗೊಂಬಂದು ಚಿಲ್ಕ ಎಲ್ಲ ಕಳ್ದು ಆಚೆ ಅವಳು ಕರ್ಕೊಂಬಂದು ಆಚೆ ಬಿಟ್ಟು ಇವತ್ತು ಈ ರೀತಿ ಮಾಡಿ ಚಿಕ್ಕ ಮಗು ಅಳ್ತಾ ಇದ್ರು ಕೇಳಿಲ್ಲ ಸರ್. ಯಾರಿಗೂ ಕರುಣೆ ಕನಿಕರ ಅನ್ನೋದೇ ಇರ್ಲಿಲ್ಲ ಸರ್ ಅವತ್ತು. ಇವತ್ತು ಇದರಿಂದ ನನ್ನ ತಾಯಿ ಮನನೊಂದು ಇಷ್ಟೆಲ್ಲ ಅವಮಾನಗಳಾಯ್ತಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊಂಡು ನನ್ನ ತಾಯಿ ತೀರ್ಕೊಂಡ್ಬಿಟ್ರು ಸರ್.
ನೋಡಿ ಸರ್, ಮಾಣಿಕ್ಯ ಅವರು ಎಲ್ಲ ಎಸ್, ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾ ಇದೆ, ಅದರ ತಯಾರಿಯಲ್ಲಿದೆ. ಈ ರೀತಿ ಒತ್ತಾಯದಿಂದ ಹಿಂಗೆ ಸಾಲ ವಸೂಲು ಮಾಡುವುದರ ವಿರುದ್ಧ ತಮ್ಮ ತಾಯಿಗೆ ಒಂದು ತಾಯಿಯ ಒಂದು ನಿಮಿಷ, ರಾಜ್ಯ ಸರ್ಕಾರ ಕೊಡೋ ಆರ್ಡಿನೆನ್ಸಲ್ಲಿ ಇವರಿಗೆ ಸಹಕಾರ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಗೆ ಆಗಲೇ ಕ್ಲಾರಿಫೈ ಮಾಡಿದ್ದು. ಇಟ್ ಇಸ್ ನಾಟ್ ಕಮ್ಸ್ ಅಂಡರ್ ಮೈಕ್ರೋ ಫೈನಾನ್ಸ್. ಇಟ್ ಇಸ್ ನಾಟ್ ಇವ್ರ ಸಾಲ ಅಲ್ಲ. ಇಲ್ಲ, ಈ ಗ್ಯಾರಂಟಿ ನೋಡಿ, ಸೆಕ್ಯೂರ್ಡ್ ಲೋನ್ ಇದು. ಸೆಕ್ಯೂರ್ಡ್ ಲೋನ್ ಉಜ್ಜೀವನ್ ಕಮ್ಸ್ ಅಂಡರ್ ರಿಸರ್ವ್ ಬ್ಯಾಂಕ್ ಪರ್ವ್ಯೂ. ಅವ್ರ ಲೈಸೆನ್ಸ್ ಕೊಟ್ಟಿರ್ತಾರೆ. ನಾನು ಹೇಳೋದು ಸರ್ಕಾರದ ಸುಗ್ರೀವಾಜ್ಞೆ ಬರೀ ಅದನ್ನು ನೀವು ಮೈಕ್ರೋ ಫೈನಾನ್ಸ್ಗೆ ಅಷ್ಟೇ ತರ್ತೀರಾ, ಅಥವಾ ಮನೆ ಅಲ್ಲ, ನಾನು ಹೇಳೋದು ಕುಟುಂಬಸ್ಥರೆಲ್ಲ ಊಟ ಮಾಡ್ತಿರುವಾಗ ಊಟ ಪೂರ್ತಿ ಮಾಡೋದಕ್ಕೆ ಬಿಡದೆ ಹೊರಗೆ ಹಾಕಿ ಬಾಗಿಲು ಹಾಕೊಳ್ಳೋದಿದೆಯಲ್ಲ, ಅದು ಸಾಲ ವಸೂಲಾತಿಯ ತಪ್ಪು ಮಾದರಿ ಅಂತ ನಾನು ಹೇಳೋದು. ನೋಡಿ, ಈಗ ಆಲ್ರೆಡಿ ಕಾನೂನು ಇದೆ. ಬಲಾತ್ಕಾರವಾಗಿ ಸಾಲ ವಸೂಲಿ ಮಾಡೋದಕ್ಕೆ ಕಾಯ್ದೆನಲ್ಲಿ ಅವಕಾಶ ಇಲ್ಲ. ಎಸ್, ಲೀಗಲಿ ದೇ ಹ್ಯಾವ್ ಟು ಎನ್ಫೋರ್ಸ್ ಇಟ್. ಹೌದು ಹೌದು. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈಗ ನಾವು ತರ್ತಾ ಇರ್ತಕ್ಕಂಥ ಆರ್ಡಿನೆನ್ಸ್ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಿದ್ದು. ಇಟ್ ಈಸ್ ನಾಟ್ ಎ ಮೈಕ್ರೋ ಫೈನಾನ್ಸ್ ಲೋನು. ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಅನ್ಯಾಯ ಆಗಿದೆ. ಬಟ್ ಇಲ್ಲಿ ಉಜ್ಜೀವನ್ ಅವರು ಕಮ್ಸ್ ಅಂಡರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರ ಲೈಸೆನ್ಸ್ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನೇ ನಿಮ್ಗೆ ಹೇಳಿದ್ದು, ಹೋಮ್ ಅಪ್ಲಯನ್ಸಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅವೆಲ್ಲ 30%, 32% ಮೀಟರ್ ಬಡ್ಡಿ ಉಜ್ಜೀವನ್ನವರು. ಅವ್ರನ್ನ ಮಾನಿಟರ್ ಮಾಡ್ಬೇಕಾದ್ರೆ ರಿಸರ್ವ್ ಬ್ಯಾಂಕ್ನವರು ಮತ್ತು ಸೆಂಟ್ರಲ್ ಗೌರ್ಮೆಂಟು ಇಂಥದ್ದು ಈ ಥರ ಮಾಡಿದಾಗ ಅವ್ರನ್ನ ಒಳಗಡೆ ಹಾಕಂತ ಕೆಲಸ ತರಬೇಕು. ಉಜ್ಜೀವನ್ ಬ್ಯಾಂಕ್ನಲ್ಲಿ ಇವತ್ತೇನೋ ಕೆಲಸ ಮಾಡಿದರೆ ದೇ ಮಸ್ಟ್ ಬಿ ಅರೆಸ್ಟೆಡ್. ಯಾರು ಅದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಕ್ಟಲ್ಲಿ ಬರದೇ, ಪರಿನಲ್ಲಿ ಬರೋದೇ ಇಲ್ಲ ಅವರು. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.